ರಾಜ್ಯದಲ್ಲಿ ಡ್ರಗ್ಸ್ ದಂಧೆಗೆ ಕಡಿವಾಣ ಹಾಕೋದಕ್ಕೆ ಸಿಎಂ ಕ್ಲಾಸ್ ತೆಗೆದುಕೊಳ್ತಾ ಇದ್ದಂತೆ ಸಿಸಿಬಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಪಾಳು ಬಿದ್ದ ಮನೆ, ಖಾಲಿ ಜಾಗಗಳು, ಕಸ ಸೇರಿದಂತೆ ನಗರದ ಹಲವೆಡೆ ಮೂಲೆ ಮೂಲೆಯಲ್ಲೂ ತೀವ್ರ ಶೋಧ ನಡೆಸಲಾಗ್ತಿದೆ. ಮೆಡಿಕಲ್ ಶಾಪ್, ಹಳೆ ಗೋಡನ್ಗಳು, ಪಾಳು ಬಿದ್ದ ಮನೆಗಳು, ಖಾಲಿ ಜಾಗಗಳು, ಪೆಟ್ಟಿಗೆ ಅಂಗಡಿ, ಲಾಡ್ಜ್, ಪಿಜಿ, ರೌಡಿಗಳ ಮನೆ ಸೇರಿದಂತೆ ಕಂಡಲ್ಲಿ ಸರ್ಚಿಂಗ್ ನಡೆಸಿ 43 ಎನ್ಡಿಪಿಎಸ್ ಕೇಸನ್ನ ದಾಖಲಿಸಿದ್ದಾರೆ. ಕಾರ್ಯಾಚರಣೆ ವೇಳೆ ಟೈಡಲ್ ಮಾತ್ರೆಗಳ ಅನಧಿಕೃತ ಮಾರಾಟ ಬೆಳಕಿಗೆ ಬಂದಿದೆ. ಇನ್ನು ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ 28 ರೌಡಿ ಶೀಟರ್ಸ್ಗೆ ವಾರಂಟ್ ಜಾರಿ ಮಾಡಿ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ಯಮನೂರಿನಲ್ಲಿ ಬಿಲ್ಡರ್ ಶಿವಕುಮಾರ್ ನಿವಾಸದಲ್ಲಿ ಕೆಲಸಕ್ಕಿದ್ದ ಜೋಡಿ 18 ಕೋಟಿ ಮೌಲ್ಯದ ಚಿನ್ನಾಭರಣ ಕದ್ದು ಪರಾರಿಯಾಗಿತ್ತು. ಮನೆ ಕೆಲಸಕ್ಕೆ ಅಂತ ಸೇರಿ ಕಳ್ಳತನ ಮಾಡಿದ ದಿನೇಶ್ ಮತ್ತು ಕಮಲಾ ಲಾಕರ್ ಒಡೆದು 18 ಕೋಟಿ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ರು. ಇದೀಗ ಪೊಲೀಸರು ಚಿನ್ನ ಕದ್ದ ಕಳ್ಳರ ಜಾಡು ಪತ್ತೆ ಹಚ್ಚಿದ್ದಾರೆ. ಚಿನ್ನ ಕದ್ದ ಬಳಿಕ ಕಮಲಾ, ದಿನೇಶ್ ಸೇರಿ 4 ಗ್ಯಾಂಗ್ ಕೆಆರ್ ರೈಲ್ವೆ ನಿಲ್ದಾಣಕ್ಕೆ ತೆರಳಿದೆ. ಅಲ್ಲಿಂದ ಬಸ್ ನಿಲ್ದಾಣಕ್ಕೆ ತೆರಳಿದ್ದಾರೆ. ಯಶವಂತಪುರದಿಂದ ಬಸ್ನಲ್ಲಿ ಮಹಾರಾಷ್ಟ್ರಕ್ಕೆ ಪರಾರಿಯಾಗಿರುವ ನೇಪಾಳಿ ಗ್ಯಾಂಗ್ ಬಳಿಕ ಮಹಾರಾಷ್ಟ್ರದಿಂದ ನೇಪಾಳಕ್ಕೆ ತೆರಳಿದ್ದಾರೆ. ಕಳ್ಳರು ಪರಾರಿಯಾಗುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸದ್ಯ ಕಳ್ಳರ ಬಂಧನಕ್ಕೆ ಪೊಲೀಸರು 7 ತಂಡಗಳನ್ನ ರಚನೆ ಮಾಡಿದ್ದಾರೆ. ಮಾರತ್ಹಳ್ಳಿ ಠಾಣೆ ಪೊಲೀಸರು ಕಳ್ಳರಿಗಾಗಿ ನೇಪಾಳದಲ್ಲೂ ಹುಡುಕಾಟ ನಡೆಸಿದ್ದಾರೆ. ಅಧ್ಯಾತ್ಮದ ಒಲವಿನಿಂದ ತಂದೆ ತಾಯಿಯ ಕೋಟಿ ಆಸ್ತಿಪಾಸ್ತಿಯನ್ನ ಬಿಟ್ಟು ವಿದ್ಯಾರ್ಥಿನಿ ಸನ್ಯಾಸತ್ವವನ್ನ ಸ್ವೀಕರಿಸಿರುವ ಘಟನೆ ದಾವಣಗೆರೆಯ ಚೌಕಿಪೇಟೆಯಲ್ಲಿ ನಡೆದಿದೆ. ಬಿಐಇಟಿ ಕಾಲೇಜ್ನಲ್ಲಿ ಸಿವಿಲ್ ಎಂಜಿನಿಯರಿಂಗ್ನಲ್ಲಿ ಟಾಪರ್ ಆಗಿದ್ದ 26 ವರ್ಷದ ಅಂಚಲ್ ಕುಮಾರಿ ಇತ್ತೀಚೆಗೆ ಅಧ್ಯಾತ್ಮದ ಕಡೆಗೆ ಒಲವನ್ನ ತೋರಿದ್ರು. ಇದೀಗ ಸೂರತ್ನಲ್ಲಿ ಸನ್ಯಾಸ ದೀಕ್ಷೆಯನ್ನ ಪಡೆದಿದ್ದಾರೆ. ಸಂಸಾರದ ಸುಖಕ್ಕಿಂತ ಸನ್ಯಾಸತ್ವದ ಸುಖ ಶಾಶ್ವತ ಅಂತ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಮಗಳ ನಿರ್ಧಾರಕ್ಕೆ ತಂದೆ ತಾಯಿ ಖುಷಿಯಿಂದಲೇ ಸಾಥ್ ನೀಡಿದ್ದಾರೆ. ತಮ್ಮ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ವಿರುದ್ಧ ನಿರ್ದೇಶಕ ಜೋಗಿ ಪ್ರೇಮ್ ಹಾಗೂ ಎಪಿ ಅರ್ಜುನ್ ಫಿಲ್ಮ್ ಚೇಂಬರ್ಗೆ ದೂರು ನೀಡಿದ್ದಾರೆ. ಬಳಿಕ ಮಾತನಾಡಿದ ಜೋಗಿ ಪ್ರೇಮ್, ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀನಿ ಅಂತ ಕಿಡಿಕಾರಿದ್ದಾರೆ. ನೀನ್ ಪರ್ಸನಲ್ ಇದ್ರೆ ಹೋಗುರು, ಮನೆ ಮುಂದೆ ಹೋಗಿ ಮಾತಾಡೋರು, ಮನೆ ಕರ್ಸ್ ಮಾತಾಡಿಲ್ಲ. ಚೇಂಬರ್ ಇದೆ, ಫಿಲ್ಮ್ ಚೇಂಬರ್ ಅಂತ ದೊಡ್ಡ ಸಂಸ್ಥೆ ಇದೆ ಇಲ್ಲಿ. ಈ ತರ ಹೆಣ್ಮಕ್ಳ ಬಗ್ಗೆ ಈ ತರ ಯಾರಾದ್ರೂ ತುಂಬಾ ನ್ಯೂಸೆನ್ಸ್ ಕೆಟ್ಟದಾಗೆ, ಈಗ ಸಪೋರ್ ಬಗ್ಗೆ ಅಲ್ಲಿ ಮಾತಾಡ್ತಿದ್ರು. ಸಮಾಜದಲ್ಲಿ ಎಂತ ಗೌರವ ಇರೋ ವ್ಯಕ್ತಿ ಅಲ್ವಾ? ಯಾರಾದ್ರೂ ಒಬ್ಬರಾದ್ರೂ ಮಾತಾಡಿದ್ರ ಅಲ್ಲಿ? ಯಾರಾದ್ರೂ ಮಾತಾಡೋದಾಗ್ತಾನೆ ಇಲ್ಲಿ. ಆಮೇಲೆ ತಾಯಿ ಲೆವೆಲ್ ಮಾತಾಡಿದ್ರ ಅವ್ರು. ಯಾರಾದ್ರೂ ಒಬ್ರು ಬೆರಳು ತೋರ್ಸಿ ಮಾತಾಡಿದ್ರೆ ಯಾವನೇ ನೀನು ಅನ್ಎಜುಕೇಟೆಡ್ ಅಂತ ಯಾರು ಮಾತಾಡಿದ್ರ? ಯಾರು ಮಾತಾಡಿದ್ರ? ಸೋಮವಾರದಿಂದ ನಮ್ಮ ಮೆಟ್ರೋ ಪ್ರಯಾಣ ದರ ಹೆಚ್ಚಳವಾಗೋದಿಲ್ಲ ಅಂತ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಮಾಹಿತಿ ನೀಡಿದ್ದಾರೆ. ಕೇಂದ್ರ ನಗರಾಭಿವೃದ್ಧಿ ಸಚಿವ ಮನೋಹರ್ ಲಾಲ್ ಖಟ್ಟರ್ ಜೊತೆ ದೂರವಾಣಿ ಸಂಭಾಷಣೆಯನ್ನ ನಡೆಸಿದ್ದೇನೆ. ಫೆಬ್ರವರಿ 7ರಿಂದ ಮೆಟ್ರೋ ಟಿಕೆಟ್ ದರವನ್ನ ಹೆಚ್ಚಿಸದಂತೆ ಖಟ್ಟರ್ ಸೂಚಿಸಿದ್ದಾರೆ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಮನೋಹರ್ ಖಟ್ಟರ್ ಅವರು ಒಂದು 10 ನಿಮಿಷದ ಹಿಂದೆ ಫೋನ್ ಮಾಡಿ ಮಂಡೇ ಫೇರ್ ಅಪ್ರೂವ್ ಆಗದಲೇ ಇರೋ ರೀತಿ, ಫೇರ್ ಇನ್ಕ್ರೀಸ್ ಆಗದಲೇ ಇರೋ ರೀತಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ. ನಾನು ಮಂಡೇ ಮತ್ತೆ ಅಧಿಕಾರಿಗಳನ್ನು ಕರೆದು ಈ ಫೇರ್ ಫಿಕ್ಸೇಷನ್ ಅಲ್ಲಿ ಆಗಿರುವಂಥ ಮಿಸ್ಟೇಕ್ಸನ್ನು ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅನ್ನುವಂಥದ್ದನ್ನು ನಾನು ಆರ್ಡರ್ ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ರು. ಮಂಡೇಗೆ ಈ ಫೇರ್ ಫಿಕ್ಸೇಷನ್ ಏನು ರೇಟ್ ಇನ್ಕ್ರೀಸ್ ಇದೆ ಅದು ಮಂಡೇಯಿಂದ ಜಾರಿಗೆ ಈಗ ತಕ್ಷಣಕ್ಕೆ ಬರ್ತಾ ಇಲ್ಲ. 2026 ಜನವರಿ 1ರಿಂದ ಜನವರಿ 15ರ ಮಧ್ಯೆ ಬರೋಬ್ಬರಿ 800 ಮಂದಿ ನಾಗರಿಕರು ನಾಪತ್ತೆಯಾಗಿದ್ದಾರೆ ಎಂಬ ಆತಂಕಕಾರಿ ವರದಿ ಹೊರಬಿದ್ದಿದೆ. ದೆಹಲಿ ಪೊಲೀಸರೇ ನೀಡಿರುವ ಈ ಅಂಕಿ ಅಂಶಗಳಲ್ಲಿ ನಾಪತ್ತೆಯಾದವರ ಪೈಕಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆನೇ ಹೆಚ್ಚಿದೆ. ದೆಹಲಿ ಪೊಲೀಸರು ನೀಡಿರುವ ಅಂಕಿ ಅಂಶಗಳ ಪ್ರಕಾರ ನಾಪತ್ತೆಯಾದ 800 ಜನರ ಪೈಕಿ 500ಕ್ಕೂ ಹೆಚ್ಚು ಮಂದಿ ಮಹಿಳೆಯರೇ ಆಗಿದ್ದಾರೆ. ರಾಜಧಾನಿ ದೆಹಲಿಯಲ್ಲಿ ಜನವರಿ 1ರಿಂದ 15ರವರೆಗೆ 191 ಮಂದಿ ಅಪ್ರಾಪ್ತರು ಕಾಣೆಯಾಗಿದ್ದಾರೆ. 131 ಯುವತಿಯರು, 31 ಯುವಕರು ಸೇರಿ 169 ಮಂದಿ ಹದಿಹರೆಯದವರು ಕಾಣೆಯಾಗಿದ್ದಾರೆ. 8ರಿಂದ 12 ವರ್ಷ ವಯಸ್ಸಿನ 13 ಮಕ್ಕಳು ಕಾಣೆಯಾಗಿದ್ರೆ 363 ಮಹಿಳೆಯರು, 253 ಪುರುಷರು ಸೇರಿದಂತೆ 616 ಮಂದಿ ವಯಸ್ಕರು ನಾಪತ್ತೆಯಾಗಿದ್ದಾರೆ. ದೆಹಲಿಯಲ್ಲಿ ಸರಾಸರಿಯಂತೆ ಪ್ರತಿದಿನ 54 ಜನ ನಾಪತ್ತೆಯಾಗ್ತಾ ಇದ್ದಾರೆ. 800 ಮಂದಿ ಪೈಕಿ ಪೊಲೀಸರು ಕೇವಲ 235 ಜನರನ್ನ ಮಾತ್ರ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಿದೆ. 572 ಜನರು ಇನ್ನೂ ಪತ್ತೆಯಾಗಿಲ್ಲ. ಇನ್ನು 2025ರಲ್ಲಿ ದೆಹಲಿಯಲ್ಲಿ 24,500ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಇದರಲ್ಲಿ 60% ಮಹಿಳೆಯರೇ ಇದ್ದಾರೆ. ಇನ್ನು ಕಳೆದ 10 ವರ್ಷದಲ್ಲಿ ದೆಹಲಿಯಲ್ಲಿ ಸುಮಾರು 7,30,000 ಜನ ನಾಪತ್ತೆಯಾಗಿದ್ದಾರೆ.
ಈ ಪೈಕಿ ಸುಮಾರು 52,000 ಪ್ರಕರಣಗಳು ಇನ್ನೂ ಬಗೆಹರಿಯದೆ ಉಳಿದಿವೆ. ಆರ್ಥಿಕ ಒತ್ತಡ, ಕೌಟುಂಬಿಕ ಘರ್ಷಣೆ, ಶೋಷಣೆ, ಮಾನವ ಕಳ್ಳಸಾಗಣೆ ಜಾಲಗಳು, ವಲಸೆ ಕಾರಣಗಳಿಂದ ಹೀಗೆ ಜನರು ನಾಪತ್ತೆಯಾಗಿದ್ದಾರೆ ಅಂತ ವರದಿಯಾಗಿದೆ. ದೆಹಲಿಯಲ್ಲಿ 15 ದಿನಗಳಲ್ಲಿ 807 ಮಂದಿ ನಾಪತ್ತೆಯಾದ ಬಗ್ಗೆ ಟ್ವೀಟ್ ಮಾಡಿರೋ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಆತಂಕ ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಪ್ರತಿ ಹಂತದಲ್ಲೂ ಸಂಪೂರ್ಣ ಅಧಿಕಾರವನ್ನು ಹೊಂದಿದೆ. ಆದರೂ ದೆಹಲಿ ಇಷ್ಟೊಂದು ಅಸುರಕ್ಷಿತವೇ ಅಂತ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ದೆಹಲಿಯಲ್ಲಿ ಕೇವಲ 15 ದಿನಗಳಲ್ಲಿ 807 ಮಂದಿ ನಾಪತ್ತೆಯಾಗಿದ್ದಾರೆ. ಈ ಪೈಕಿ ಬಹುತೇಕರು ಮಹಿಳೆಯರು ಮತ್ತು ಮಕ್ಕಳು. ಈ ಸನ್ನಿವೇಶಗಳು ಸಾಮಾನ್ಯವಲ್ಲ, ಅತ್ಯಂತ ಭಯಾನಕವಾದವು. ರಾಷ್ಟ್ರ ರಾಜಧಾನಿಯಲ್ಲಿ ಜನರ ಸುರಕ್ಷತೆಯನ್ನ ದೇವರ ಕರುಣೆಗೆ ಬಿಡಲಾಗಿದೆ. ದೆಹಲಿಯಲ್ಲಿ ಬಿಜೆಪಿ ಪ್ರತಿಯೊಂದು ಹಂತದಲ್ಲೂ ಸಂಪೂರ್ಣ ಅಧಿಕಾರವನ್ನು ಹೊಂದಿದೆ. ಆದರೂ ದೆಹಲಿ ಯಾಕೆ ಇಷ್ಟೊಂದು ಅಸುರಕ್ಷಿತವಾಗಿದೆ? ಇನ್ನು ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾಗೆ ಪತ್ರ ಬರೆದಿರುವ ದೆಹಲಿ ಕಾಂಗ್ರೆಸ್ ಅಧ್ಯಕ್ಷ ದೇವೇಂದ್ರ ಯಾದವ್ ಮಕ್ಕಳು ನಾಪತ್ತೆಯಾದ ಹೆಚ್ಚಿನ ಸಂಖ್ಯೆಯ ಪ್ರಕರಣಗಳನ್ನು ತನಿಖೆ ಮಾಡಲು ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚಿಸುವಂತೆ ಮನವಿ ಮಾಡಿದ್ದಾರೆ. ಅಂಡರ್ 19 ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾಗೆ ಬಿಸಿಸಿಐ ಭರ್ಜರಿ ಗಿಫ್ಟ್ ಘೋಷಿಸಿದೆ. ಭಾರತದ ಯುವ ಕ್ರಿಕೆಟ್ ಪಡೆಗೆ ಬರೋಬ್ಬರಿ 7.5 ಕೋಟಿ ರೂಪಾಯಿ ಬಹುಮಾನ ಘೋಷಿಸಿದೆ. ಶುಕ್ರವಾರ ಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತದ ಯುವ ಪಡೆ ಜಯಭೇರಿ ಗಳಿಸಿತ್ತು. ಆಯುಷ್ ಮಾತ್ರೆ ನೇತೃತ್ವದ ಕ್ರಿಕೆಟ್ ತಂಡ ಅಂಡರ್ 19 ವಿಶ್ವಕಪ್ ತನ್ನದಾಗಿಸಿಕೊಂಡಿತ್ತು. ಚಿನ್ನದ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಮತ್ತೆ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ 1 ಗ್ರಾಂ ಚಿನ್ನದ ದರ ನಿನ್ನೆ 14,090 ರೂಪಾಯಿ ಇತ್ತು. ಇಂದು 14,355ಕ್ಕೆ ಏರಿಕೆಯಾಗಿದೆ. 24 ಕ್ಯಾರೆಟ್ 1 ಗ್ರಾಂ ಚಿನ್ನ ನಿನ್ನೆ 15,371 ರೂಪಾಯಿ ಇತ್ತು. ಇಂದು 15,660 ರೂಪಾಯಿಯಾಗಿದೆ.